ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಧೃತಿನ ಸ್ಕೂಲಿಗೆ ಕಳಿಸ್ಕೊಡ್ತಾ ಇದ್ದೀನಿ ಇವಾಗ. ಸೊ ಅವಳು ನಾರ್ಮಲ್ 9:15 ನಂಗೆ ಸ್ಕೂಲಿಗೆ ಹೋಗ್ತಾಳೆ. ಅವಳಿಗೆ ಬೆಳಗ್ಗೆ ಏಳ್ಸಕ್ಕೆ ಬೇಜಾರಾಗ್ಬಿಡುತ್ತೆ. ಸೊ ತುಂಬಾ ಚಳಿ ಇರುತ್ತಲ್ವಾ, ಏಳ್ಸಕ್ಕೆ ಒಂಥರ ನನ್ಗೆ ಬೇಜಾರು ಅನ್ಸುತ್ತೆ. ಆದ್ರೂ ಪಾಪ ಕಷ್ಟ ಪಟ್ಕೊಂಡು ಎದ್ದು ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾಳೆ. ಸೊ ಇವಾಗ ಅವಳನ್ನ ಸ್ಕೂಲಿಗೆ ಕಳಿಸಿ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಸೊ ಅದದ್ದು ಪಾತ್ರೆ ಎಲ್ಲ ಇತ್ತು, ತಿಂಡಿ ಪಾತ್ರೆ. ಸೊ ಅದನ್ನೆಲ್ಲ ತೊಳೆದಿಟ್ಕೊಂಡ್ಬಿಡೋಣ. ಅಡ್ಗೆ ಮನೆ ಕ್ಲೀನ್ ಮಾಡಕ್ಕಿಂತ ಮುಂಚೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ಅದು ನೀರ್ ಜೋರ್ಕೊಂಡಿರುತ್ತೆ. ಆಮೇಲೆ ಒರೆಸಿ ಪಾತ್ರೆನ ಎತ್ತಿಟ್ಕೊಬಹುದು. ಪಾತ್ರೆ ತೊಳೆದ್ಮೇಲೆ ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಂತ ಇದೀನಿ. ಬೆಳಗ್ಗೆ ಹಾಲು ಕೂಡ ಚೆಲ್ಬಿಟ್ಟಿತ್ತು, ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ಇದಾಗಿರ್ಲಿ, ಹಂಗೆ ಇದ್ಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗೆ ಅದನ್ನ ಅಡ್ಗೆ ಮನೆ ಕ್ಲೀನಿಂಗ್ ಮಾಡ್ಕೊಂತ ಇದೀನಿ ಇವಾಗ. ಅಡ್ಗೆ ಮನೆ ಕೆಲ್ಸ ಎಲ್ಲ ಮುಗಿದ್ಮೇಲೆ ರೂಮ್ ಬೆಡ್ ಮೇಲೆಲ್ಲ ಆಟ ಆಡ್ಬಿಟ್ಟು ಹೋಗಿ ಹಂಗೆ ಬಿಸಾಕ್ ಹೋಗಿರ್ತಾಳೆ. ಆ ಕ್ಲೀನಿಂಗ್ ಕೆಲ್ಸ ಇದ್ದೇ ಇರುತ್ತೆ. ನಮ್ಗೆ ಕೆಲ್ಸ ಇಲ್ಲ ಅಂದಿದ್ದೀನೇ ಈ ರೀತಿ ಏನಾದ್ರೂ ಒಂದ್ ಕೆಲ್ಸ ಇರುತ್ತೆ ಅಲ್ವಾ. ಸೊ ನಿಮ್ಗೂ ಅದೇ ತರ ಆಗುತ್ತಾ? ಕಮೆಂಟ್ ಮಾಡಿ ಹೇಳಿ. ಅದಾದ್ಮೇಲೆ ಸ್ವಲ್ಪ ಗ್ರೋಸರೀಸ್ ಎಲ್ಲ ತಗೊಂಡ್ಬೇಕಿತ್ತು. ಹಾಗೆ ಧೃತಿ ಬರ್ಡೇಗೆ ಚಾಕ್ಲೇಟ್ ಕೂಡ ತಗೋಬೇಕಿತ್ತು. ಎಲ್ಲ ಕೆಲಸ ಆಗುತ್ತೆ ಅಂತ ಇವಾಗ ರಿಲಯನ್ಸ್ಗೆ ಬಂದಿದ್ದೀವಿ. ಹೋಗಿ ಬಂದ್ವಿ ರಿಲಯನ್ಸ್ಗೆ. ಸೊ ಅವಳದು ಅದೇ ಭಾನುವಾರ ಅವಳದು ಬರ್ಡೇ ಧೃತಿದು ಭಾನುವಾರ ಬರ್ಡೇ. ಸೊ ಹಾಗಾಗಿ ಅವಳಿಗೆ ಚಿಕ್ಕಿನ ತಗೊಂಡು ಬರೋಣ ಅಂತ, ಸ್ಕೂಲಿಗೆ ಕೊಡ್ಸೋಕ್ಕೆ ನಾಳೆ ಕೊಡ್ಸಿದ್ರಾಯ್ತು ಅಂತ. ಇನ್ನು ಸಂಡೇ ಬರುತ್ತೆ ಅಲ್ವಾ, ಸೊ ಮಂಡೇ ಕೊಡ್ಸೋಕ್ಕಿಂತ ಅದಕ್ಕಿಂತ ಮುಂಚೆನೇ ಕೊಡಿಸ್ಬಿಡೋಣ ಅಂತ. ಅವ್ರ ಸ್ಕೂಲಲ್ಲಿ ಚಿಕ್ಕಿನೇ ಪ್ರಿಫರ್ ಮಾಡ್ತಾರೆ, ಇದು ಚಾಕ್ಲೇಟ್ಗಿಂತ ಒಂದು ಸ್ವಲ್ಪ ಬೆಟರ್ ಅಲ್ವಾ. ಸೊ ಹಾಗಾಗಿ ಅದನ್ನೇ ತೊಗೊಂಡು ಬಂದ್ವಿ. ಹಾಗೆ ಕೆಲವೊಂದು ಗ್ರೋಸರೀಸ್ ಕೂಡ ತರಬೇಕಿತ್ತು, ಅದೆಲ್ಲ ತೊಗೊಂಡು ಬಂದ್ವಿ. ಸೊ ಈಗ ನೆಕ್ಸ್ಟ್ ಇನ್ನೂ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಕ್ಲೀನಿಂಗ್ ಇದೆ, ಎಲ್ಲ ಮಾಡ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇದೆಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡ್ಕೊಂಡು ಮ್ಯಾಟ್ ನ ಒಗ್ಯಕ್ ಹಾಕಿದ್ದೆ ಬೆಳಗ್ಗೆನೆ. ಸೊ ಹಾಗಾಗಿ ಡೋರ್ ಮ್ಯಾಟ್ಸ್ ಎಲ್ಲ ಒಗ್ಯಕ್ ಹಾಕಿದ್ದೆ, ಅದನ್ನ ಒಣಗಾಕೋಣ ಅಂತ ಇವಾಗ ಟೆರೆಸ್ ಮೇಲೆ ತಗೊಂಡ್ ಬಂದೆ. ತುಂಬಾ ಬಿಸಿಲು ಕೂಡ ಇತ್ತು. ನನ್ ಬೆಡ್ ಶೀಟ್ಸ್ ಮತ್ತೆ ಇದನ್ನೆಲ್ಲ ಇದ್ರ ಮೇಲೆ ಟೆರೆಸ್ ಮೇಲೆ ತಂದ್ಬಿಟ್ಟು ಹಾಕೊಳ್ಳೋದು. ಅದಾದ್ಮೇಲೆ ಈವ್ನಿಂಗು ಟೀಗೆ ಚರ್ಮುರಿ ಮಾಡೋಣ ಅಂತ ಮಾಡ್ತಾ ಇದೀನಿ. ಪುರಿ ಕೂಡ ಉಳ್ಕೊಂಡ್ಬಿಟ್ಟಿತ್ತು, ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ ಹಂಗೆ ಇಟ್ರೆ. ಹಾಗಾಗಿ ಚರ್ಮುರಿ ಕೂಡ ಮಾಡೋಣ. ಭರತ್ಗೂ ತುಂಬಾ ಇಷ್ಟ ಆಗುತ್ತೆ ಚರ್ಮುರಿ, ಹಾಗಾಗಿ ಕಾಫಿ ಜೊತೆಗೆ ಆಗುತ್ತೆ ಅಂತ ರೆಡಿ ಮಾಡ್ಕೊಂತಾ ಇದೀನಿ. ಚರ್ಮುರಿ ಮತ್ತೆ ಕಾಫಿನ ರೆಡಿ ಮಾಡ್ಕೊಂಡು 3 ಜನನು ಆರಾಮಾಗಿ ನಮ್ಮ ಟೀಮ್ ಟೈಮ್ನ ಎಂಜಾಯ್ ಮಾಡ್ತಾ ಹಾಗೆ ಕೆಲವೊಂದು ಡಿಸ್ಕಷನ್ ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಚಿಕ್ಕದಾದ ಒಂದು ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.